ನಾವು ನಾರ್ಮಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವುದನ್ನು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಜಾಸ್ತಿ ರಿಸರ್ಚ್ ಮಾಡೋದೇನು ಬೇಕಾಗಿಲ್ಲ. ಅವ್ರು ಆರಾಮ್ಸೆ ಯಾವ್ದಾರ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ಅದೇ ನಾವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಾವು ಒಂದು ಕಂಪ್ನಿ ರಿಸರ್ಚ್ ಮಾಡಬೇಕು. ಎಷ್ಟೋ ಜನದ ಪ್ರಾಬ್ಲಮ್ ಏನಂದರೆ ಯಾವ ಕಂಪ್ನಿನಲ್ಲಿ ರಿಸರ್ಚ್ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಾಬ್ಲಮ್ಮು, ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಾಬ್ಲಮ್ಮು. ಈ ಸ್ಟಾಕ್ಗಳ್ನ ಹೆಂಗೆ ಹುಡುಕ್ಬೇಕು ಅನ್ನೋದು ದೊಡ್ಡ ಪ್ರಾಬ್ಲಮ್. ಯಾಕಂದರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ 5,000 ಸ್ಟಾಕ್ಸ್ ಇದ್ದಾವೆ. ಈ ಸ್ಟಾಕ್ಗಳಲ್ಲಿ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ಸ್ಟಾಕ್ನ ಏನಕ್ಕೆ ಬೈ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನಮಗೆ ಸ್ಟಾಕ್ಸ್ ಬಗ್ಗೆ ಗೊತ್ತಿರಬೇಕಾ. ಸ್ಟಾಕ್ಸ್ ಗೊತ್ತಿದ್ರೆ ತಾನೇ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕಾಗುತ್ತೆ. ಈಗ ತುಂಬ ಜನ ಹೇಳ್ತಾರೆ, ಗುರು ರಿಸರ್ಚ್ ಮಾಡು ಅಂತೀಯ, ಯಾವ ಸ್ಟಾಕ್ ಮೇಲೆ ರಿಸರ್ಚ್ ಮಾಡಬೇಕಂತ ಹೆಂಗೆ ಗೊತ್ತಾಗುತ್ತೆ ಗುರು? ಈ ಸ್ಟಾಕ್ ಟ್ರೆಂಡಿಂಗಲ್ಲಿದೆ, ಈ ಸ್ಟಾಕ್ ಯಾಕೆ ರಿಸರ್ಚ್ ಮಾಡಬೇಕು ಅಂತ ನನಗೆ ಗೊತ್ತಿದ್ರೆ ಅಟ್ಲೀಸ್ಟ್ ನಾನು ಅದ್ರ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನನ್ನ ಟೈಮ್ ವೇಸ್ಟ್ ಆಗಲ್ಲ. ಅದು ಬಿಟ್ಟು 5,000 ಕಂಪ್ನಿನಲ್ಲಿ ಯಾವುದೋ ಒಂದು ಕಂಪ್ನಿ ತಗೊಂಡು ನಾನು ರಿಸರ್ಚ್ ಮಾಡಿದ್ರೆ ಆ ಸ್ಟಾಕ್ ಮೇಲೆ ಹೋಗಿಲ್ಲದ್ರೆ ಸುಮ್ಮನೆ ಟೈಮ್ ವೇಸ್ಟು. ಅದ್ರ ಬದಲು ಮೇಲೋಗುವಂಥ ಸ್ಟಾಕ್ಗಳು ಯಾವುದನ್ನ ಟ್ರೆಂಡಿಂಗಲ್ಲಿದ್ದರೆ ಅಂಥ ಸ್ಟಾಕ್ ಬಗ್ಗೆ ನನಗೆ ಗೊತ್ತಿದ್ದು ರಿಸರ್ಚ್ ಮಾಡೋಂಗಿದ್ರೆ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂದರೆ, ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಯಾವ ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತವೆ ಅದನ್ನು ನಾವು ಕಾಪಿ ಮಾಡೋದು, ಅಂದರೆ ಅದನ್ನು ಫಾಲೋ ಮಾಡೋದು. ಕಂಪ್ಲೀಟ್ಲಿ ಕಾಪಿ ಅಲ್ಲ, ಅವ್ರು ಇನ್ವೆಸ್ಟ್ ಮಾಡೋ ಸ್ಟಾಕ್ಗಳನ್ನ, ಅಂದರೆ ಮ್ಯೂಚುವಲ್ ಫಂಡ್ಗಳು ಕ್ವಾರ್ಟರ್ ಆನ್ ಕ್ವಾರ್ಟ್ರು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿರೋ ಹೋಲ್ಡಿಂಗ್ ಕಂಪ್ನಿಗಳನ್ನ ನಾವು ತೆಗೆದುಬಿಟ್ಟು ಆ ಕಂಪ್ನಿಗಳ ಮೇಲೆ ನಾವು ರಿಸರ್ಚ್ ಮಾಡ್ಬೋದು. ಅಂದರೆ ಆ ಕಂಪ್ನಿಗಳ ಬಗ್ಗೆ ತಿಳ್ಕೊಂಡ್ರೆ, ಯಾಕಂದರೆ ಮ್ಯೂಚುವಲ್ ಫಂಡ್ಗಳು ಸಾವಿರಾರು ಕೋಟಿ ಮ್ಯಾನೇಜ್ ಮಾಡ್ತಾರೆ. ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅವ್ರ ಟೀಮೇನೆ 30-40 ಜನ ಟೀಮ್ ಇರ್ತಾರೆ. ಆ ಟೀಮ್ ಎಲ್ಲ ರಿಸರ್ಚ್ ಮಾಡಿ ಫಿಲ್ಟರ್ ಔಟ್ ಮಾಡಿ ಆಮೇಲೆ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಮಿನಿಮಮ್ ಅಂದ್ರೂ 1 ತಿಂಗಳು 2 ತಿಂಗಳವರೆಗೂ ಟೈಮ್ ತೊಗೊಳ್ತಾರೆ. ಈಗ ಸ್ಟಾಕ್ ನೋಡಿದ ತಕ್ಷಣ ಎಂಟ್ರಿ ಆಗಲ್ಲ. ಅಂಥದ್ರಲ್ಲಿ ಅವರಷ್ಟು ರಿಸರ್ಚ್ ಮಾಡಿ ಫಿಲ್ಟ್ರ್ ಮಾಡಾದ್ಮೇಲೆ ಅವ್ರು ಎಂಟ್ರಿ ಆಗಿರ್ತಾರ. ನಾವು ಅಂಥದ್ದು ಡೇಟಾ ತೆಗೆದು ಆ ಸ್ಟಾಕ್ಸ್ ಮೇಲೆ ನಾವು ಕೂಡ ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಬ್ಲೈಂಡ್ಲಿ ಆಗಲ್ಲ. ಅಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಇನ್ವೆಸ್ಟ್ ಮಾಡಿದ್ಮೇಲೆ ನಾವು ಬ್ಲೈಂಡ್ಲಿ ಆಗಿ ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಬೈ ಮಾಡಿದ್ಮೇಲೆ ಸ್ಟಾಕ್ ಎಷ್ಟೋ ಮೇಲೋಗಿರುತ್ತೆ. ಬಟ್ ನಾವು ತಿಳ್ಕೊಬೋದು ಈ ಕಂಪ್ನಿ ಮ್ಯೂಚುವಲ್ ಫಂಡ್ ಕಂಪ್ನಿಗೆ ಯಾಕೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ ಅಂತ. ನಮ್ಮ ಟೈಮ್ ಸಖತ್ತು ಸೇವ್ ಆಗುತ್ತೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ 150ಕ್ಕಿಂತ ಹೆಚ್ಚು ಸ್ಟಾಕ್ಗಳ ಮೇಲೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದಾವೆ. ಅಂಥ ಸ್ಟಾಕ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಎಷ್ಟೋ ಜನ ನಿಮ್ಮ ಹೆಸರು ಹೇಳಿ ಸರ್, ನಿಮ್ಮ ಹೆಸರು ಹೇಳಿ, ಫಸ್ಟ್ ನಿಮ್ಮ ಹೆಸರು ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ನನ್ನ ಹೆಸರು ಬಂದ್ಬಿಟ್ಟು ಅಭಿಲಾಷ್ ಅಂತ. ನೀವು ಅಭಿ ಅಂತ ಕರೆದ್ರೂ ಖುಷಿನೇ. ನಾರ್ಮಲಿ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಎಂಟ್ರಿ ಆಗ್ತಿದ್ದಾವೆ ಅಂದರೆ ಅವಾಗ ಏನಾಗುತ್ತೆ, ಸ್ಟಾಕ್ಸಲ್ಲಿ ಇಮಿಡಿಯೇಟ್ಲಿ ವಾಲ್ಯೂಮ್ ಬರುತ್ತೆ. ವಾಲ್ಯೂಮ್ ಅಂದರೆ ಮೋರ್ ನಂಬರ್ ಆಫ್ ದಿ ಸ್ಟಾಕ್ಸ್ನ ಬೈ ಮಾಡ್ದಂಗೆ. ಮೋರ್ ನಂಬರ್ ಆಫ್ ದಿ ಸ್ಟಾಕ್ನ ಯಾರು ಬೈ ಮಾಡೋಕ್ಕಾಗುತ್ತೆ? ನಮ್ಮ ಕೈಲಿ ನಿಮ್ಮ ಕೈಲಂತೂ ಬೈ ಮಾಡೋಕ್ಕಾಗಲ್ವಾ? ಯಾಕಂದರೆ ನಮ್ಮ ಹತ್ರ ಇರೋದೇ ಮ್ಯಾಕ್ಸಿಮಮ್ 10 ಲಕ್ಷ 20 ಲಕ್ಷ, ಬೇಡ 1 ಕೋಟಿ ಅಂದ್ಕೊಳ್ಳಿ. ಆದರೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಹತ್ರ ಎಷ್ಟಿರುತ್ತೆ? ಸಾವಿರಾರು ಕೋಟಿ ಇರುತ್ತೆ. ಅವ್ರು ಸಾವಿರಾರು ಕೋಟಿ ಒಂದು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಸ್ಟಾಕ್ ವಾಲ್ಯೂಮ್ ಸಡನ್ಲಿ ಇನ್ಕ್ರೀಸ್ ಆಗುತ್ತಲ್ವಾ? ಅದೇ ರೀತಿ ಸ್ಟಾಕ್ ಪ್ರೈಸ್ ಕೂಡ ಮೇಲೋಗುತ್ತೆ. ಇಲ್ಲಿ ನೋಡಿ, ಎಕ್ಸಾಂಪಲ್ಗೆ ಎಚ್ ಬಿ ಎಲ್ ಪವರ್ದು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ಚೆಕ್ ಮಾಡಿದ್ರೆ FIS ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ, DIS ಕೂಡ ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಇದು ಸಿಗ್ನಿಫಿಕೆಂಟ್ಲಿ ಅಲ್ಲ, ಬಟ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಬರ್ತಿದ್ದಾರೆ. ಈ ಕ್ವಾರ್ಟರ್ ನೋಡಿ 1% ಆಗಿದೆ. ಯಾವಾಗ ಈ ಥರ ಸಡನ್ಲಿ ಸ್ಮಾರ್ಟ್ ಮನಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅವಾಗ ಏನಾಗುತ್ತೆ, ಸಡನ್ಲಿ ಸ್ಟಾಕಲ್ಲಿ ವಾಲ್ಯೂಮ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಚಾರ್ಟಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಚಾರ್ಟಲ್ಲಿ ಇಲ್ಲೇನು ಲೈನ್ ಇದೆಯಲ್ಲ ಅದು ವಾಲ್ಯೂಮು. ಇಲ್ಲಿ ಸಡನ್ಲಿ ರೈಸ್ ಆಗಿದೆ ನೋಡಿ, ಬಿಕಾಸ್ ಲಾಸ್ಟ್ ಕ್ವಾರ್ಟ್ರಲ್ಲಿ ಮ್ಯೂಚುವಲ್ ಫಂಡ್ಗಳು ಮತ್ತು FIS ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಸ್ಟಾಕ್ ಪ್ರೈಸ್ ಸಡನ್ಲಿ ಇನ್ಕ್ರೀಸ್ ಆಗಿದೆ. ಈಗೊಂದು ನನಗೆ ಈ ಸ್ಟಾಕಿಂದ ಒಂದು ವ್ಯೂ ಸಿಕ್ತು. ಈ ಸ್ಟಾಕಲ್ಲಿ ಮ್ಯೂಚುವಲ್ ಫಂಡ್ ಫ್ಲೋ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ FIS ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ? ಈಗ ನಾನು ತಿಳ್ಕೊಬೇಕು ಯಾಕೆ ಆಗ್ತಾ ಇದೆ ಅಂತ. ಎಕ್ಸಿಟ್ ಆಗಬೇಕಾದ್ರೆ ಅವ್ನು ಎಕ್ಸಿಟ್ ಆಗಿ 3 ತಿಂಗಳಾದ್ಮೇಲೆ ನಮಗೆ ಗೊತ್ತಾಗುತ್ತೆ, ಬಿಕಾಸ್ ಸ್ಕ್ರೀನರಲ್ಲಿ ಅಪ್ಡೇಟ್ ಆಗೋದೆ 3 ತಿಂಗಳಾದ್ಮೇಲೆ. ಅದ್ರ ಬದಲು ನಾನೇನು ಮಾಡ್ಬೋದು, ಇವಾಗಲೇ ರಿಸರ್ಚ್ ಮಾಡಿ ಇಟ್ಕೊಬೋದು. ಇವಾಗಲೇ ರಿಸರ್ಚ್ ಮಾಡಿ ಏನಕ್ಕೆ ಅವ್ರು ಬೈ ಮಾಡ್ತಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಂಡ್ರೆ ಎಕ್ಸಿಟ್ ಆಗ್ಬೇಕಾದ್ರೆ ಕೂಡ ನನಗೊಂದು ರೀಸನ್ ಗೊತ್ತಿರುತ್ತೆ ಯಾಕೆ ಎಕ್ಸಿಟ್ ಆಗಬೇಕು ಅಂತ. ಅವ್ರೇನಕ್ಕೆ ಎಕ್ಸಿಟ್ ಆಗ್ತಿರ್ತಾರೋ ಅದೇ ರೀಸನ್ಗೆ ಎಕ್ಸಿಟ್ ಆಗ್ತಿರ್ತಾರೆ ತಾನೆ. ಏನಕ್ಕೆ ಬೈ ಮಾಡಿರ್ತಾರೋ ಅದೇ ರೀಸನ್ ವರ್ಕ್ ಆಗಿಲ್ಲ ಅಂತ ಎಕ್ಸಿಟ್ ಆಗ್ತಾ ಇರ್ತಾರೆ. ನಾನು ರೀಸೆಂಟ್ಲಿ ಈ ಸ್ಟಾಕ್ನ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು DIS ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ. ಈ DIS ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಈ ಸ್ಟಾಕ್ಸ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಬಂತು. ಈ ಸ್ಟಾಕ್ನ ನಾನು ಹೋಗಿ ರಿಸರ್ಚ್ ಮಾಡಿದೆ. ಆವಾಗ ಗೊತ್ತಾಗಿದ್ದೇನೆಂದರೆ, ಈ ಕಂಪನಿ ರೈಲ್ವೆಗೆ ಕವಚನ ರೆಡಿ ಮಾಡಿಕೊಡುತ್ತೆ. ಈಗ ನೀವು ನೋಡಿರ್ತೀರಲ್ವಾ, ರೀಸೆಂಟಾಗಿ ಒರಿಸ್ಸಾದಲ್ಲಿ ಆಕ್ಸಿಡೆಂಟ್ ಆಯಿತು. ಅಲ್ಲಿ 2 ಟ್ರೈನ್ ಏನಾಯಿತು, ಕ್ರ್ಯಾಶ್ ಆಯಿತು. ಕ್ರ್ಯಾಶ್ ಆಗೋದ್ರಿಂದ ಏನಾಯಿತು, ಅಲ್ಲಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು. ಕ್ರ್ಯಾಶ್ ಈ ಥರ ಆಗಬಾರ್ದು ಅಂತ ಈ ಕವಚ ಸಿಸ್ಟಮ್ನ ಗೌರ್ಮೆಂಟು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಬಟ್ ಈ ಕವಚ ಸಿಸ್ಟಮು ಪ್ರತಿಯೊಂದು ಟ್ರೈನ್ಗೂ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಪ್ರತಿಯೊಂದು ಟ್ರ್ಯಾಕ್ಗಳಲ್ಲೂ ಇನ್ಸ್ಟಾಲ್ ಮಾಡಬೇಕು. ಇಟ್ ಟೇಕ್ ಲಾಟ್ ಆಫ್ ಟೈಮ್. ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ, ಒಂದು ಪ್ರೈವೇಟ್ ಕಂಪ್ನಿಗೆ ಅದ್ರದ್ದು ಆರ್ಡರ್ ಕೊಡುತ್ತೆ. ಆ ಕಂಪ್ನಿ ಏನು ಮಾಡುತ್ತೆ, ಅವರಿಗೆ ಕವಚನ ಮಾಡಿ ರೆಡಿ ಮಾಡಿ ಕೊಡುತ್ತೆ. ಇದೇ ರೀತಿ ಬೇರೆ ಬೇರೆ ಕಾಂಪಿಟೇಟರ್ ಇದ್ದಾರೆ. ಆದರೆ ನನಗೆ ಗೊತ್ತಾಗಿದೆ ಹೆಂಗೆ, ಈ ಥರ ಕವಚ್ ಅಂತ ಒಂದು
ಇದೆ ಅಂತ ಗೊತ್ತಿತ್ತು, ಆದರೆ ಯಾರು ತಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಸಡನ್ಲಿ ನನಗೆ ಈ DIS ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಮತ್ತು FIS ಇನ್ಕ್ರೀಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಡೇಟಾ ತೆಗೆದು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಈ ಥರ HBL ಪವರ್ ಅನ್ನೋ ಒಂದು ಕಂಪನಿ ತಯಾರು ಮಾಡ್ತಾ ಇದೆ. ರೀಸೆಂಟ್ಲಿ ಗೌರ್ಮೆಂಟ್ ಕೂಡ ರೈಲ್ವೆ ಸೇಫ್ಟಿಗೋಸ್ಕರ ಬಜೆಟಲ್ಲಿ ಸ್ವಲ್ಪ ದುಡ್ಡನ್ನ ಎತ್ತಿಟ್ಟಿದೆ. ಇದರಿಂದ ಏನಾಗುತ್ತೆ, ಈ ಕಂಪ್ನಿಗೆ ಆರ್ಡರ್ ಸಿಗ್ತವೆ, ಇದರಿಂದ ಈ ಕಂಪ್ನಿದು ಫ್ಯೂಚರ್ ಅರ್ನಿಂಗ್ಸ್ ಗ್ರೋತ್ ಆಗುತ್ತೆ. ಇದಕ್ಕೆ FIS ಮತ್ತು DIS ಎಂಟ್ರಿ ಆಗಿದ್ದಾರೆ ಅಂತ ಗೊತ್ತಾಯಿತು. ಬಿಕಾಸ್ ಇದೊಂದೇ ಮ್ಯಾಟ್ರ್ ಅಲ್ಲ, ಈ ಕಂಪ್ನಿ ಬೇರೆ ಬೇರೆನೂ ಮಾಡುತ್ತೆ. ಈಗ ನನಗೊಂದು ಇದು ನೋಡಿದ್ದಕ್ಕೆ ಐಡಿಯಾ ಸಿಕ್ಕಿದ್ದು ತಾನೆ. ಅದೇ ರೀತಿ ಇನ್ನೊಂದು ಸ್ಟಾಕು ಧನುಕಾ ಅಗ್ರಿಟೆಕ್ ಅಂತ. ಈ ಕಂಪ್ನಿ ಏನು ಮಾಡುತ್ತೆ, ಆಗ್ರೋ ಕೆಮಿಕಲ್ನ ತಯಾರು ಮಾಡುತ್ತೆ. ಅಂದರೆ ಆಗ್ರೋ ಕೆಮಿಕಲ್ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತಾರಲ್ಲ ಅದನ್ನು ತಯಾರು ಮಾಡುತ್ತೆ. ಇದರಲ್ಲಿ ರೀಸೆಂಟ್ಲಿ DIS ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ, ಪ್ರಮೋಟ್ರು ಕೂಡ ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಪ್ರಮೋಟ್ರು ಲಾಸ್ಟ್ ಮಾರ್ಚಲ್ಲಿ ಇನ್ಕ್ರೀಸ್ ಮಾಡಿರೋದು, DIS ಲಾಸ್ಟ್ ಕ್ವಾರ್ಟ್ರಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ, ಮಾರ್ಚಿಂದ ಡಿಸೆಂಬರಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. FIS ಕಮ್ಮಿ ಮಾಡಿದಾರಂತೆ. ಬಟ್ ನೀವು ಸ್ಮಾಲ್ ಕ್ಯಾಪ್ ಕಂಪ್ನೀಸ್ಗಳಲ್ಲಿ FISನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಡಿ. ಬಿಕಾಸ್ FISಗಳು ಸ್ಮಾಲ್ ಕ್ಯಾಪ್ ಕಂಪ್ನಿನಲ್ಲಿ ಎಂಟ್ರಿ ಆಗಲ್ಲ. ಇದು ಮೇ ಬಿ ಯಾರು ಎಂಟ್ರಿ ಆಗಿದ್ದಾರೆ ಯಾರು ಎಕ್ಸಿಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗಲ್ಲ FISಲ್ಲಿ. DIS ನೋಡಿ, ರೀಸೆಂಟ್ಲಿ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡು ಇದರಲ್ಲಿ ಎಂಟ್ರಿ ಆಗಿದ್ದಾನೆ. DIS ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದು ಏನು ಇಂಡಿಕೇಟ್ ಮಾಡುತ್ತೆ, ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇಂಡಿಯಾದಲ್ಲಿ ರೂರಲ್ ಎಕನಾಮಿ ಥೀಮ್ ವರ್ಕ್ ಆಗುತ್ತೆ. ಫ್ಯೂಚರಲ್ಲಿ ರೂರಲ್ ಎಕನಾಮಿನಲ್ಲಿ ಕೆಲಸ ಮಾಡೋ ಕಂಪ್ನಿಗಳು ಮೇಲೆ ಹೋಗ್ಬೋದು ಅಂತ. ಯಾಕಂದರೆ ಗೌರ್ಮೆಂಟ್ ಫೋಕಸ್ಸು ರೂರಲ್ ಎಕನಾಮಿ ಕಡೆ ಇದೆ. ಅದಕ್ಕೆ ಇದು ಕೂಡ ರೂರಲ್ ಎಕನಾಮಿ ತಾನೇ. ಅಗ್ರೋಕೆಮಿಕಲ್ ಅಂದರೆ ಏನು, ಅಗ್ರೋಕೆಮಿಕಲ್ ಎಲ್ಲಿ ಯೂಸ್ ಆಗುತ್ತೆ, ರೂರಲ್ಲೇ. ಇದರಿಂದ ನಮಗೊಂದು ಐಡಿಯಾ ಸಿಗುತ್ತೆ. ಅದೇ ರೀತಿ ಆ ಕಂಪ್ನಿಯ ಶೇರ್ ಪ್ರೈಸ್ ನೋಡಿ, ಈ DIS ಯಾವಾಗ ಎಂಟ್ರಿ ಆಗಿರ್ತಾರೆ ಅವಾಗ ಶೇರ್ ಪ್ರೈಸ್ ಸಡನ್ಲಿ ಮೂವ್ ಆಗಿರುತ್ತೆ. ಇಲ್ಲಿ ನೋಡಿ ವಾಲ್ಯೂಮ್ ಯಾವ ಥರ ರೈಸ್ ಆಗಿದೆ. ಇಲ್ಲಿ ನೋಡಿ ವಾಲ್ಯೂಮ್ ಸಡನ್ಲಿ ಲೈನ್ ಕಾಣ್ತಾ ಇದೆಯಲ್ಲ, ಬ್ಲೂ ಲೈನು, ಈ ಬ್ಲೂ ಲೈನ್ ಸಡನ್ನಾಗಿ ರೈಸ್ ಆಗಿರೋ ದಿಸದಿಂದ ಶೇರ್ ಪ್ರೈಸ್ ಕಂಟಿನ್ಯೂಸ್ಲಿ ಮೇಲೋಗಿದೆ. 789 ರೂಪಾಯಿ ಇದ್ದ ಶೇರ್ ಪ್ರೈಸು ಇವತ್ತು 1600 ರೂಪಾಯಿ ಇದೆ. ಕೇವಲ ಒಂದು ವರ್ಷದಲ್ಲಿ ಡಬಲ್ ಆಗಿದೆ. ಯಾಕಂದರೆ ಈ DIS ಎಂಟ್ರಿ ಆಗಿದ್ದಾರೆ, ಅಂದರೆ ಮ್ಯೂಚುವಲ್ ಫಂಡ್ಗಳು ಎಂಟ್ರಿ ಆಗಿದ್ದಾರೆ ಅಂತ. ಅದೇ ರೀತಿ ಇನ್ನೊಂದು ಕಂಪ್ನಿ ಇದೆ, ಗ್ರೀನ್ ಪ್ಯಾನಲ್ ಅಂತ. ಈ ಕಂಪ್ನಿನಲ್ಲಿ DIS ಹೋಲ್ಡಿಂಗು ಲಾಸ್ಟ್ ಸೆಪ್ಟೆಂಬರಿಂದ ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಈ ಶೇರ್ ಪ್ರೈಸ್ ಮೇಲೆ ಹೋಗಿಲ್ಲ. ಬಿಕಾಸ್ ಈ ಕಂಪ್ನಿದು ಶೇರ್ ಪ್ರೈಸ್ ಸಖತ್ತು ಫಾಲ್ ಆಗಿದೆ. 430 ರೂಪೀಸಿಂದ ಇವಾಗ 320 ರೂಪೀಸ್ವರೆಗೂ ಬಂದಿದೆ. ಏನಕ್ಕಂದರೆ ಈ ಕಂಪ್ನಿದು ಬಿಸ್ನೆಸ್ ಡೌನ್ ಆಗಿದೆ. ಈಗ ಈ ಕಂಪ್ನಿ ರಿಕವರ್ ಆಗೋ ಚಾನ್ಸ್ ಇರ್ಬೋದು. ಅವ್ರು ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ ರಿಕವರಿ ಚಾನ್ಸ್ ಇರ್ಬೋದು. ಇವಾಗ ನಮಗೆ ಸ್ಟಡಿ ಮಾಡೋಕ್ಕೆ ಇದು ಒಳ್ಳೆ ಸಮಯ. ಈ ಕಂಪ್ನಿ ಬಗ್ಗೆ ನಾವು ಸ್ಟಡಿ ಮಾಡ್ಬೋದು. ಬಿಕಾಸ್ ಫ್ಯೂಚರಲ್ಲಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ. ಈ ಕಂಪ್ನಿ ಏನು ಮಾಡುತ್ತೆ, ಪ್ಲೇವುಡ್ನ ತಯಾರು ಮಾಡುತ್ತೆ. ನೀವು ಕೇಳಿರ್ತೀರ ಗ್ರೀನ್ ಪ್ಯಾನಲ್ ಪ್ಲೇವುಡ್ ಅಂತ. ಆಮೇಲೆ ಇವ್ರದ್ದು MDF ಇದೆ. ಒಟ್ಟು ರಿಯಲ್ ಎಸ್ಟೇಟ್ ಸೆಕ್ಟರ್ ಏನಾದ್ರೂ ಗ್ರೋ ಆದರೆ ಇವ್ರಿಗೂ ನೆಕ್ಸ್ಟ್ ಗ್ರೋ ಆಗ್ತಾರೆ. ಬಿಕಾಸ್ ರಿಯಲ್ ಎಸ್ಟೇಟ್ ಸೆಕ್ಟ್ರಲ್ಲಿ ಏನಾಗುತ್ತೆ, ಇಂಟೀರಿಯರ್ ವರ್ಕ್ ನಡೆಸ್ತಾರೆ, ಮನೆಗಳಲ್ಲಿ ಪ್ಲೇವುಡ್ ಜಾಸ್ತಿ ಯೂಸ್ ಆಗುತ್ತೆ. ಇದರಿಂದ ಈ ಕಂಪ್ನಿ ರಿಕವರ್ ಆಗ್ಬೋದು ಅಂತ ಅವ್ರು ಎಂಟ್ರಿ ಆಗಿರ್ತಾರೆ. ನಾವು ಇವಾಗ ರಿಸರ್ಚ್ ಮಾಡಿದ್ರೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ನಾವು ಎಂಟ್ರಿ ಆಗಬೇಕಾ ಬೇಡ ಅಂತ. ಈಗ ನಮಗೊಂದು ರಿಸರ್ಚ್ ಮಾಡೋಕ್ಕೆ ಒಂದು ಕಂಪ್ನಿ ಬೇಕಲ್ವಾ, ಆ ಕಂಪ್ನಿ ಎಲ್ಲಿಂದ ಸಿಗುತ್ತೆ, ನಮ್ಗೆ ಈ ಥರ ಒಂದು ದಾರಿಯಿಂದನೂ ಸಿಗುತ್ತೆ. ಇದೊಂದೇ ದಾರಿ ಅಲ್ಲ, ಈ ಥರದೊಂದು ದಾರಿಯಿಂದನೂ ಸಿಗುತ್ತೆ. ಇಲ್ಲೊಡಿ ಎಕ್ಸೆಲ್ ಶೀಟಲ್ಲಿ ಕಂಪ್ನಿಗಳಿದ್ದಾವೆ. ಟೋಟಲ್ಲು 150 ಕಂಪ್ನಿಗಳಿದ್ದಾವೆ. ಈ 150 ಕಂಪ್ನಿಗಳಲ್ಲಿ DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅವ್ರದ್ದು ಹೋಲ್ಡಿಂಗ್ನ ಜಾಸ್ತಿ ಮಾಡಿದ್ದಾರೆ, ಅಂದರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ನ ಜಾಸ್ತಿ ಮಾಡಿದ್ದಾರೆ. ಮೊದಲನೇ ಕಂಪ್ನಿ ಇಲ್ಲೊಡಿ MFSL, ಅವ್ರದ್ದು 3 ಕ್ವಾರ್ಟ್ರ್ ಹಿಂದ್ಗಡೆ ಟೋಟಲ್ ಹೋಲ್ಡಿಂಗ್ ಇದ್ದಿದ್ದು 34%. ನೆಕ್ಸ್ಟ್ ಕ್ವಾರ್ಟ್ರು ಅದನ್ನು 35% ಮಾಡಿದ್ರು. ಅದ್ರ ನೆಕ್ಸ್ಟ್ ಕ್ವಾರ್ಟ್ರು ಅದನ್ನು 36% ಮಾಡಿದ್ರು. ಈ ಕ್ವಾರ್ಟ್ರು ಅದನ್ನು 39% ಮಾಡಿದ್ದಾರೆ. ಅಂದರೆ ಕ್ವಾರ್ಟ್ರ್ ಆನ್ ಕ್ವಾರ್ಟ್ರು 8% ಚೇಂಜ್ ಆಗಿದೆ. ಇಯರ್ ಆನ್ ಇಯರ್ 16% ಚೇಂಜ್ ಆಗಿದೆ. 16% ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ. ಅದೇ ರೀತಿ ವೋಲ್ಟಾಸ್ ಇರ್ಬೋದು, PVR ಇರ್ಬೋದು, ಕರೂರ್ ವೈಶ್ಯ ಬ್ಯಾಂಕ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಪೇಜ್ ಇಂಡಸ್ಟ್ರಿ ಇರ್ಬೋದು, ಗ್ರೀನ್ ಪ್ಯಾನಲ್ ಇರ್ಬೋದು. ನಾನು ಅವಾಗಲೇ ಹೇಳಿದೆ ಗ್ರೀನ್ ಪ್ಯಾನಲ್ ಅಂತ. ಟಾಟಾ ಸ್ಟೀಲ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೋಟಕ್ ಬ್ಯಾಂಕಲ್ಲಿ 38% ಇಯರ್ ಆನ್ ಇಯರ್ ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಹೈಯೆಸ್ಟ್ ಎಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ಇಲ್ಲಿ ಬಂದ್ಬಿಟ್ಟು ಇದನ್ನೇನು ಮಾಡಬೇಕು, ಸಾರ್ಟ್ ಬೈ ಲಾರ್ಜೆಸ್ಟು ಸ್ಮಾಲೆಸ್ಟ್ ಮಾಡಬೇಕು. ಓಕೆ ಅಂತ ಹೊಡೆದ್ರೆ ಹೈಯೆಸ್ಟ್ ಪರ್ಸೆಂಟೇಜು ಎಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಶೇರ್ ಫಸ್ಟ್ ಬರುತ್ತೆ. ಮೊದಲನೇದು ಐನಾಕ್ಸ್ ವಿಂಡ್. ಇಲ್ಲಿ ವ್ಯಾಲ್ಯೂ ಅಂತ ಇದೆಯಲ್ವಾ, ಈ ವ್ಯಾಲ್ಯೂ ಅನ್ನೋದು ಇನ್ನೂ ಈ ಜೂನ್ ಕ್ವಾರ್ಟ್ರಲ್ಲಿ ಅವ್ರು ಅಪ್ಡೇಟ್ ಮಾಡಿಲ್ಲ, ಅದಕ್ಕೆ ನಾವು ಅದನ್ನು ಇಲ್ಲಿ ಹಾಕಿಲ್ಲ. ಯಾಕಂದರೆ ಜೂನ್ ಕ್ವಾರ್ಟ್ರದ್ದು ಇನ್ನೂ ಅಪ್ಡೇಟ್ ಆಗಿಲ್ಲ, ಇಲ್ಲಿ ಇನ್ಫೋಸಿಸ್ದು ಅಪ್ಡೇಟ್ ಆಗಿಲ್ಲ. ಎರಡನೇದು ಬಂದ್ಬಿಟ್ಟು ಐನಾಕ್ಸ್ ವಿಂಡು. ಐನಾಕ್ಸ್ ವಿಂಡು ಒಂದು ವರ್ಷದ ಹಿಂದೆ ಆಲ್ಮೋಸ್ಟ್ ಆಲ್ ನಿಲ್ಲಿತ್ತು DIS ಹೋಲ್ಡಿಂಗು. ಇವಾಗ ಎಷ್ಟಾಗಿದೆ, 6% ಆಗಿದೆ. ಅದ್ರ ನೆಕ್ಸ್ಟ್ ಕ್ವಾರ್ಟರ್ ಎಷ್ಟಾಯಿತು, 9% ಆಯಿತು. ಈ ಕ್ವಾರ್ಟರ್ ಎಷ್ಟಾಗಿದೆ, 10.27% ಆಗಿದೆ. ಅಂದರೆ ಇಯರ್ ಆನ್ ಇಯರು 10,000% ಇನ್ಕ್ರೀಸ್ ಆಗಿದೆ. ಏನು 1% ಇರಲಿಲ್ಲ, ಈಗ ಅದು 10% ಆಗಿದೆ. ಅಂದರೆ ಎಷ್ಟು ಹೇಳಿ, 10,000% ತಾನೆ. ಅದೇ ರೀತಿ ಶಕ್ತಿ ಪಂಪ್ ನೋಡಿ, ಶಕ್ತಿ ಪಂಪಲ್ಲಿ ಕೂಡ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇರಲಿಲ್ಲ. ಈ ಕ್ವಾರ್ಟರ್ ನೋಡಿ 8.68% ಇನ್ಕ್ರೀಸ್ ಆಗಿದೆ.
ಆಲ್ಮೋಸ್ಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೂ 2745%, ಇಯರ್ ಆನ್ ಇಯರ್ ನೋಡಿದ್ರು ಕೂಡ 5610%, ಎಷ್ಟೊಂದು ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಅದಾನಿ ಪವರು, ಶಾರದಾ ಮೋಟರ್ಸು, BLS, ನ್ಯೂಕ್ಲಿಯಸ್ ಸಾಫ್ಟ್ವೇರು, ರೈನ್ ಇಂಡಸ್ಟ್ರಿ, ಬೋರೋಸಿಲ್ ಲಿಮಿಟೆಡ್, ಪಿರಾಮಲ್ ಫಾರ್ಮಾ, ಈ ಥರ ಕಂಪ್ನಿಗಳ್ನ ಚೆಕ್ ಮಾಡ್ಕೊಂಡು ಈ ಕಂಪ್ನಿಗಳ ಮೇಲೆ ರಿಸರ್ಚ್ ಮಾಡೋದು. ಈಗ ಎಕ್ಸಾಂಪಲ್ಲು ಶಕ್ತಿ ಪಂಪೇ ತಣ್ಣ, ಶಕ್ತಿ ಪಂಪು ನಾನು ಇಲ್ಲಿ ಕಾಪಿ ಮಾಡಿಕೊಂಡು ಸ್ಕ್ರೀನಲ್ಲಿ ಬಂದು ಪೇಸ್ಟ್ ಮಾಡಿ ನೋಡಿದೆ, ಶಕ್ತಿ ಪಂಪ್ ಬಂತು. ಶಕ್ತಿ ಪಂಪ್ದು ಮಾರ್ಕೆಟ್ ಕ್ಯಾಪು 8800 crore ಇದೆ, P38 ಇದೆ, ROC 31 ಇದೆ, ROE 24 ಇದೆ. ನಾನು ಇದ್ರ ಬಗ್ಗೆ ಒಂದ್ಸಲ ವೀಡಿಯೋ ಮಾಡಿದ್ದೆ, ಆದರೆ ಕಂಪ್ಲೀಟ್ಲಿ ಹೇಳಿರಲಿಲ್ಲ. ಈ ಕಂಪ್ನಿ ಬಂದ್ಬಿಟ್ಟು ಸೋಲಾರ್ ಪಂಪ್ನ ತಯಾರು ಮಾಡ್ತಾನೆ. ಈ ಕಂಪ್ನಿ ಹತ್ರ ಆಲ್ರೆಡಿ ಸೋಲಾರ್ ಪಂಪಿಗೆ ಗೌರ್ಮೆಂಟಿಂದ ಆರ್ಡರ್ ಇದೆ. ಗೌರ್ಮೆಂಟ್ ಕೂಡ ಸಖತ್ತು ಸೋಲಾರ್ ಪಂಪ್ನ ಪುಷ್ ಮಾಡ್ತಾ ಇದೆ. ಇದರಿಂದ ಮೇನ್ ಬೆನಿಫಿಷರಿ ಇವರು ಅಂತ. ಕಂಪ್ನಿದು ಶೇರ್ ಪ್ರೈಸು ಸಡನ್ಲಿ ಜಂಪ್ ಆಗಿದೆ. ಇಲ್ಲಿ ನೋಡಿ, ಅವ್ರು ಎಂಟ್ರಿ ಆಗಿರೋದು ಇಲ್ಲಿ ಹೈಯೆಸ್ಟ್ ವಾಲ್ಯೂಮಲ್ಲಿ ಎಂಟ್ರಿ ಆಗಿದ್ದಾರೆ. ಸೆಪ್ಟೆಂಬರ್ 2023 ₹700 ಇದ್ದಿದ್ದು ಶೇರ್ ಪ್ರೈಸು ಇವಾಗ ₹4400 ಇದೆ. ಹಂಗೆ ಅವ್ರದ್ದು ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ನೋಡಿ, ಸೆಪ್ಟೆಂಬರಲ್ಲಿ 6 ಕೋಟಿ ಇದ್ದಿದ್ದು ಪ್ರಾಫಿಟ್ಟು ಇವಾಗ 93 ಕೋಟಿ ಆಗಿದೆ. ಇಯರ್ ಆನ್ ಇಯರ್ ನೋಡಿದ್ರು ಮಾರ್ಚ್ 2023 32 ಕೋಟಿ ಇದ್ದಿದ್ದು, TTM ಅಂದರೆ ಲಾಸ್ಟ್ 4 ಕ್ವಾರ್ಟರ್ದು ಸೇರಿ ಎಷ್ಟಾಗಿದೆ, 315 ಕೋಟಿ ಆಗಿದೆ. ಆಲ್ಮೋಸ್ಟ್ 10 ಪಟ್ಟು ಜಂಪ್ ಆಗಿದೆ. ಇದರಿಂದ ಏನಾಗಿದೆ, DASದು ಶೇರ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಇದೇ ರೀತಿ ಇನ್ನೊಂದು ಕಂಪ್ನಿ ತಗೊಳ್ತೀನಿ, ಶಾರದಾ ಮೋಟರ್ಸು ಕಾಪಿ ಮಾಡಿ ಬಂದಿಲ್ಲಿ ಪೇಸ್ಟ್ ಮಾಡ್ತೀನಿ. DAS ನೋಡಿ, ಜೂನ್ ಕ್ವಾರ್ಟ್ರಲ್ಲಿ ಅಂದರೆ ಅದ್ರ ಹಿಂದ್ಗಡೆ ಕ್ವಾರ್ಟ್ರಲ್ಲಿ DASದು ಆಲ್ಮೋಸ್ಟ್ ಅಲ್ಲಿ ನಿಲ್ಲಿತ್ತು. ಏನು ಸ್ಟೇಕ್ ಇರಲಿಲ್ಲ, ಅಂದರೆ 0.42% ಅಷ್ಟೇ ಅವರು ಈ ಕಂಪ್ನಿನಲ್ಲಿ ಹೋಲ್ಡ್ ಮಾಡಿದರು. ಇವಾಗ ನೋಡಿ ಅದು 9.32% ಆಗಿದೆ. FIS ಡೀಟೇಲೇ ಸಿಗಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. DAS ಆದರೆ ನಮಗೆ ಕ್ಲೀನಾಗಿ ಡೀಟೇಲ್ ಸಿಗುತ್ತೆ, ಯಾರು ಇನ್ಕ್ರೀಸ್ ಮಾಡಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ ಕೈ ಹಾಕಿದ್ದಾನೆ ಇದರಲ್ಲಿ. ICICI ಪ್ರೊಡೆನ್ಷಿಯಲ್ ಫ್ಲೆಕ್ಸಿ ಕ್ಯಾಪು, HDFC ಮ್ಯೂಚುವಲ್ ಫಂಡು, ನಿಪಾನ್ ಮ್ಯೂಚುವಲ್ ಫಂಡು, ಆಕ್ಸಿಸ್ ಮ್ಯೂಚುವಲ್ ಫಂಡು ಎಲ್ಲರೂ ಕೈ ಹಾಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ ಕೂಡ ಭಯಂಕರ ಬಂದಿದೆ. 2022 ಡಿಸೆಂಬರಲ್ಲಿ 46 ಕೋಟಿ ಇದ್ದಿದ್ದು ಇವಾಗ ಅದು 86 ಕೋಟಿ ಆಗಿದೆ. ಎವ್ರಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾನೇ ಇದೆ. ಕಂಪ್ನಿದು ಸ್ಟಾಕ್ P 24 ಇದೆ, ROC ROE ನೋಡಿ, ROE 32 ಇದೆ, ROC 42% ಇದೆ. ಈಗ ನಾವೇ ಹುಡುಕ್ಬೇಕಂದಿದ್ರೆ ಈ ಕಂಪ್ನಿ ಸಿಗ್ತಿತ್ತಾ? ಇವಾಗ ನಾವು ಇದನ್ನು ನೋಡಿರೋದ್ರಿಂದ ಒಂದು ಐಡಿಯಾ ಬಂದಿದೆ. ಇವಾಗ ನಾವು ಈ ಕಂಪ್ನಿ ಮೇಲೆ ರಿಸರ್ಚ್ ಮಾಡ್ಬೋದು. ಈ ಕಂಪ್ನಿ ಮೇಲೆ ರಿಸರ್ಚ್ ಬೇಕಾ? ಇದ್ರ ಮೇಲೆ ರಿಸರ್ಚ್ ಬೇಕಿದ್ರೆ ನೀವು ಕೆಳಗಡೆ ಹೌದು ಬೇಕು ಅಂತ ಕಾಮೆಂಟ್ ಮಾಡಿ. ನಾವು ಈ ಕಂಪ್ನಿ ಮೇಲೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿ ನಾವು ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾವುದೇ ಒಂದು ಸ್ಟಾಕ್ ನೇಮ್ ತಗೊಂಡಿದ್ದೀವಲ್ಲ, ಅದು ಯಾವುದು ಕೂಡ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇದು ನೋಡ್ಕೊಂಡು ಹೋಗಿ ಬೈ ಮಾಡಬೇಡಿ. ಇದನ್ನು ನಾನು ಜಸ್ಟ್ ಎಕ್ಸಾಂಪಲಿಗೆ ಹೇಳಿರೋದು. ನಿಮಗೆ ಗೊತ್ತು, ಸ್ವಲ್ಪ ಬುದ್ಧಿವಂತರಾಗಿರೋ ಗೊತ್ತಿರುತ್ತೆ. ಇದನ್ನು ನಾನು ಮ್ಯೂಚುವಲ್ ಫಂಡ್ ಎಲ್ಲಿ ಎಂಟ್ರಿ ಆಗಿದ್ದಾರೆ ಅನ್ನೋದ್ರ ಮೇಲೆ ಎಕ್ಸಾಂಪಲ್ ತಗೊಂಡಿರೋದು. ನೀವು ಹೋಗಿ ನಾಳೆ ಬೈ ಮಾಡಿಬಿಟ್ಟು ಅಲ್ಲ ಗುರು ನೀನು ಹೇಳ್ದೆ ಇವತ್ತು ಡೌನ್ ಆಯಿತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಇದು ಮ್ಯೂಚುವಲ್ ಫಂಡ್ ಎಂಟ್ರಿ ಆಗಿರೋ ಸ್ಟಾಕ್ಗಳು. ಇದನ್ನು ನೀವು ನಿಮಗೆ ಸರಿನಾ ತಪ್ಪ ಅಂತ ತಿಳ್ಕೊಬೇಕಂದ್ರೆ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಅವ್ರಿಗೆ ಅದು ಕರೆಕ್ಟ್ ಇದೆ, ಬಟ್ ನಿಮಗೆ ಸರಿನಾ ತಪ್ಪು ಅಂತ ತಿಳ್ಕೊಳಕ್ಕೆ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಈ ಎಕ್ಸೆಲ್ ಶೀಟ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ನೀವು ರಿಸರ್ಚ್ ಮಾಡಿ. ಇದೇ ರೀತಿ ಎಕ್ಸೆಲ್ ಶೀಟನ್ನು ಎವ್ರಿ ಕ್ವಾರ್ಟರ್ಲಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಈ ಥರ ರಿಸರ್ಚ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಲೈಕ್ ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮ್ ಕೊಟ್ಟಿರ್ತೀನಿ. ಆ ಫಾರ್ಮ್ನ ಫಿಲ್ ಮಾಡಿ ನಮ್ಮ ಟೀಮಿಂದ ನಿಮಗೆ ಕಾಲ್ ಮಾಡಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ, ನೀವು ಇನ್ವೆಸ್ಟ್ ಎಲ್ಲಿ ಮಾಡ್ಬೋದು ಅಂತ. ಬಟ್ ಅದಕ್ಕೆ ಮಿನಿಮಮ್ 10 lakh ಇನ್ವೆಸ್ಟ್ ಮಾಡಬೇಕು, ಆವಾಗಲೇ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.